ರಾಧೆ ಕೃಷ್ಣ. ನಮಸ್ತೆ ಕನ್ನಡ. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ಕಿಚನ್ ಆ್ಯಂಡ್ ಫ್ಯಾಷನ್ ಬ್ಲಾಗ್ಸ್. 2 ದಿನದಿಂದ ತುಂಬ ಹುಷಾರಿರಲಿಲ್ಲ, ಸೊ ಹಾಗಾಗಿ ಯಾವುದೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಏಕಾದಶಿ ಸಮಯ, ಈಗ ದಶಮಿ ಇದೆ, ನಾಳೆ ಏಕಾದಶಿ ಇದೆ, ನಾಡಿದ್ದು ದ್ವಾದಶಿ ಇದೆ. ಈಗ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ನಾನು ಮಾತಾಡೋಕ್ಕೆ ಹೋಗ್ತಿರೋ ವಿಷಯ ಅಂದರೆ ಏಕಾದಶಿ. ಏಕಾದಶಿ ಅಂದರೆ ಇದು ಸಾಮಾನ್ಯವಾದ ಏಕಾದಶಿ ಅಲ್ಲ, ಇದು ಷಟ್ತಿಲ ಏಕಾದಶಿ ಅಂತ ಕರೀತಾರೆ. ಷಟ್ ಅಂದರೆ 6, ತಿಲ ಅಂದರೆ ಎಳ್ಳಿನ ಏಕಾದಶಿ ಅಂತ. ಷಟ್ತಿಲ ಏಕಾದಶಿ ಅಂದರೆ ಏನು, ಷಟ್ತಿಲ ಏಕಾದಶಿ ಯಾಕೆ ಮಾಡ್ತಾರೆ, ಷಟ್ತಿಲ ಏಕಾದಶಿಯ ಮಹತ್ವ ಏನು, ಪೂರ್ತಿ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ಷಟ್ತಿಲ ಏಕಾದಶಿ ಅಂದರೆ ಎಳ್ಳಿನ ಏಕಾದಶಿ. ಎಳ್ಳಿನ ಏಕಾದಶಿ, ಈ ಏಕಾದಶಿಯಲ್ಲಿ ಎಳ್ಳಿಗೆ ಅಷ್ಟು ಮಹತ್ವ ಇದೆ. ಎಳ್ಳಿನ ಸ್ನಾನದ ನೀರಿಗೆ ಹಾಕ್ಕೊಂಡು ಏಕಾದಶಿ ದಿನ ಸ್ನಾನ ಮಾಡೋದಾಗಿರ್ಬೋದು, ಅಥವಾ ಎಳ್ಳಿನ ಎಣ್ಣೆನ ಮೈಗೆ ಹಚ್ಕೊಂಡು ಸ್ನಾನ ಮಾಡೋದಾಗಿರ್ಬೋದು, ಅಥವಾ ಎಳ್ಳಿನ ಹಾಕಿರೋ ನೀರನ್ನು ಕುಡಿಯೋದಾಗಿರ್ಬೋದು, ಅಥವಾ ಎಳ್ಳನ್ನು ದಾನ ಮಾಡೋದಾಗಿರ್ಬೋದು, ಅಥವಾ ಎಳ್ಳಿನ ಮಾಡಿರೋ ಪದಾರ್ಥನ ನಾವು ಸೇವನೆ ಮಾಡೋದಾಗಿರ್ಬೋದು. ಇದಿಷ್ಟು ಕೆಲಸಗಳನ್ನ ನಾವು ಎಳ್ಳಿನಿಂದ ಮಾಡಿದ್ರೆ ಈ ಏಕಾದಶಿ ದಿನ ನಮಗೆ ತುಂಬಾ ಪುಣ್ಯ ಸಿಗುತ್ತೆ. ಹಾಗೆ ನಾವು ಮಾಡಿರೋ ಪಾಪ ಕರ್ಮಗಳು ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಇದೊಂದೇ ಅಲ್ಲ, ಪುರಾಣದಲ್ಲಿ ಇನ್ನೊಂದು ಕತೆ ಕೂಡ ಇದೆ. ಒಂದು ಬ್ರಾಹ್ಮಣ ಹೆಣ್ಣು ಇರ್ತಾಳೆ. ಅವಳು ಎಲ್ಲ ಒಂದು ದಾನ ಧರ್ಮ, ಕೇಳೋರಿಗೆ ದುಡ್ಡು, ಮನೆ ಎಲ್ಲನೂ ದಾನ ಮಾಡ್ತಾ ಇರ್ತಾಳೆ. ಆದರೆ ಒಂದು ಕೆಲಸನ ಅವಳ ಒಂದು ದಾನ ಧರ್ಮದ ದಾರಿಯಲ್ಲಿ ಅವಳು ಮಾಡಿರೋದಿಲ್ಲ. ಅದು ಏನು ಅಂದರೆ ಅನ್ನದಾನ. ಮುಖ್ಯವಾಗಿ ಅವಳಿಗೆ ದೇವರ ಮೇಲೆ ಮಹಾಭಕ್ತಿ ಇರುತ್ತೆ. ಯಾವುದೇ ಪೂಜೆ ಆಗಿರಲಿ, ಕೃಷ್ಣನ ಮೇಲಂತೂ ಅಪಾರವಾಗಿ ಭಕ್ತಿ ಇರುತ್ತೆ. ಆ ಪೂಜೆನ ತುಂಬ ಅಂದರೆ ತುಂಬ ಭಕ್ತಿಯಿಂದ ಮಾಡ್ತಾ ಇರ್ತಾಳೆ. ಅದಕ್ಕೆ ಕೃಷ್ಣನೇ ಮೆಚ್ಚಿರ್ತಾನೆ ಅವಳನ್ನ. ಆದರೆ ದಾನ ಧರ್ಮನೂ ಮಾಡ್ತಿರೋದ್ರಿಂದ ಇನ್ನೂ ಪ್ರಿಯ ಆಗಿರ್ತಾಳೆ. ಆದರೆ ಅವಳು ಒಂದು ಅನ್ನದಾನನ ಮಾಡದೇ ಇರೋ ಕಾರಣ ಅವಳು ತುಂಬ ನೊಂದ್ಕೋಬೇಕಾಗುತ್ತೆ. ಇನ್ನೊಂದೇನು ಅಂದರೆ ಕೃಷ್ಣ ಅದನ್ನು ನೋಡಿ ಸಹಿಸೋಕ್ಕಾಗಲ್ಲ ಕೃಷ್ಣನಿಗೆ. ನನ್ನ ಭಕ್ತೆ ಹೀಗೆ ಇಷ್ಟು ದಾನ ಧರ್ಮ ಮಾಡ್ತಾ ನನ್ನ ಪೂಜೆನ ಇಷ್ಟು ಭಕ್ತಿಯಿಂದ ಮಾಡೋವಂಥ ಒಂದು ಭಕ್ತೆ ಹೀಗೆ ಅನ್ನದಾನ ಮಾಡದೆ ನರಕಕ್ಕೆ ಹೋಗಬಾರ್ದು ಅಂತ ಕೃಷ್ಣ ಏನು ಮಾಡ್ತಾನೆ, ತಾನೇ ಒಬ್ಬ ಋಷಿಯಾಗಿ ಬಂದು ಭಿಕ್ಷೆಯನ್ನು ಬೇಡ್ತಾನೆ ಅವಳ ಮುಂದೆ. ಆಗ ಅವಳಿಗೆ ಏನೇ ಒಂದು ದಾನ ಮಾಡೋದಕ್ಕೆ ಇಷ್ಟ ಇರುತ್ತೆ, ಆದರೆ ಅನ್ನನ ಕೊಡೋದಕ್ಕೆ, ಅನ್ನನ ಬೇರೆಯವ್ರಿಗೆ ನೀಡೋದಕ್ಕೆ ಇಷ್ಟನೇ ಇರೋದಿಲ್ಲ. ಅವಳು ಕೃಷ್ಣ ಬಂದು ಸ್ವಯಂ ಕೇಳಿದಾಗ ಒಂದು ಹಿಡಿ ಮಣ್ಣನ್ನು ತೆಗೆದು ಅವಳನ್ನ ಪಾತ್ರೆಗೆ ಹಾಕ್ತಾಳೆ. ಹಾಕ್ಬಿಟ್ಟು ತಗೋ ಅಂತ ಕೊಟ್ಬಿಡ್ತಾಳೆ. ಆಗ ಕೃಷ್ಣ ಅದನ್ನು ನೋಡಿ ಖುಷಿಪಟ್ಟು, ಆಯಿತು, ನೀನು ನನಗೆ ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು, ನೀನು ಬದುಕಿರುವಾಗಲೇ ಸ್ವರ್ಗನ ನೋಡಿ ಬಾ ಅಂತ ಅವಳಿಗೆ ಆಶೀರ್ವಾದ ಮಾಡ್ತಾನೆ. ಆಗ ಅವಳು ಸ್ವರ್ಗಕ್ಕೆ ಹೋಗ್ತಾಳೆ. ಸ್ವರ್ಗದಲ್ಲಿ ಅವಳಿಗೊಂದು ದೊಡ್ಡ ಒಂದು ಅರಮನೆ ಇರುತ್ತೆ. ಆ ಅರಮನೆ ಪೂರ್ತಿ ಒಳಗಡೆ ಹೋಗ್ತಾಳೆ, ಪೂರ್ತಿ ಖಾಲಿ ಇರುತ್ತೆ. ಮತ್ತೆ ಅವಳು ಭೂಮಿಗೆ ಬರ್ತಾಳೆ. ಬಂದು ಕೃಷ್ಣನ ಹುಡುಕ್ತಾಳೆ. ಆಗ ಕೃಷ್ಣ ಅವಳ ಪಾಪನ ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳಲ್ಲ, ಸೊ ಅವಳ ಕೈಗೆ ಸಿಗ್ತಾನೆ. ಸಿಕ್ಕಿ, ಏನಾಯಿತು, ನಾನು ನಿಂಗೆ ಸ್ವರ್ಗಕ್ಕೆ ಕಳಿಸಿದ್ನಲ್ಲ ಅಂತ ಕೇಳ್ತಾನೆ. ಸ್ವರ್ಗದಲ್ಲಿ ಏನೂ ಇಲ್ಲ, ಬರೀ ಒಂದು ಮನೆ ಇದೆ ಅಷ್ಟೇ, ಆ ಮನೆಯೊಳಗೆ ಯಾವ ಪದಾರ್ಥ ಇಲ್ಲ, ಏನೂ ಇಲ್ಲ ಅಂತ ಕೇಳ್ತಾಳೆ. ನೀನೊಂದು ಕೆಲಸ ಮಾಡು, ಮತ್ತೆ ಸ್ವರ್ಗಕ್ಕೆ ಹೋಗು, ಮನೆಯೊಳಗೆ ಹೋಗಿ ಬಾಗಿಲು ಹಾಕು, ದೇವತೆಗಳು ಬರ್ತಾರೆ, ಅವರು ಬಾಗಿಲು ತೆಗಿ ಅಂತ ಕೇಳ್ತಾರೆ. ಯಾರು ಷಟ್ತಿಲ ಏಕಾದಶಿಯ ಒಂದು ಮಹತ್ವ ಕಥೆನ ಹೇಳ್ತಾರೋ ಆಗ ನಾನು ಬಾಗಿಲನ್ನ ತೆಗಿತೀನಿ ಅಂತ ಹೇಳು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವಳು ಕೃಷ್ಣ ಹೇಳ್ದಾಗೇ ಸ್ವರ್ಗಕ್ಕೆ ಹೋಗಿ ಬಾಗಿಲನ್ನ ಹಾಕೊಂಡ್ಬಿಡ್ತಾಳೆ. ಹಾಕ್ಕೊಂಡು ಸರಿ ಇನ್ನೇನು ಮಾಡೋದು, ಯಾರು ಬಂದಿಲ್ಲ ಅಂತ ಕಾಯ್ತಾ ಇರ್ತಾಳೆ. ಆಗ ದೇವತೆಗಳು ಬರ್ತಾರೆ. ಬಂದು ಬಾಗಿಲು ತಟ್ಟಾಗ ಅವಳು ತೆಗೆಯೋದಿಲ್ಲ. ಇವ್ರು ಯಾರೋ ನಮಗಿಂತ ದೊಡ್ಡ ದೇವತೆ ಇರಬೇಕು, ಮನೆಯೊಳಗೆ ಬಂದು ಸ್ವರ್ಗದೊಳಗೆ ಬಂದು ಸೇರ್ಕೊಬಿಟ್ಟಿದ್ದಾರೆ ಅಂತ ಅನ್ಕೋತಾರೆ. ಆಗ ಅಲ್ಲಿ ನನ್ನ ಕೃಷ್ಣ ಕಳಿಸಿದ್ದಾನೆ ಅಂತ ಹೇಳ್ತಾಳೆ ಅವಳು. ಆಗ ನಾನು ಯಾರು ಷಟ್ತಿಲ ಏಕಾದಶಿಯ ಒಂದು ವ್ರತದ ಬಗ್ಗೆ ನನಗೆ ತಿಳಿಸ್ತಾರೋ ಆಗ ಮಾತ್ರ ನಾನು ಬಾಗಿಲನ್ನು ತೆರಿತೀನಿ ಅಂತ ಹೇಳ್ತಾಳೆ. ಹೌದಾ ಅಂತ ದೇವತೆಗಳು ಯೋಚನೆ ಮಾಡ್ತಾರೆ. ಆದರೆ ದೇವತೆಗಳಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಒಬ್ಬ ದೇವತೆ ಮಾತ್ರ, ಅಂದರೆ ದೇವತೆಯ ದಾಸಿಗೆ ಆ ವಿಷಯ ಗೊತ್ತಿರುತ್ತೆ, ಷಟ್ತಿಲ ಏಕಾದಶಿ ಅಂದರೆ ಏನು, ಯಾಕೆ ಮಾಡ್ತಾರೆ ಅನ್ನೋದು. ಆಗ ಆ ದಾಸಿ ಬಂದು ಅವಳ ಮುಂದೆ ಹೇಳ್ತಾಳೆ, ಹೀಗೆ ಷಟ್ತಿಲ ಏಕಾದಶಿ ಅಂದರೆ ಎಳ್ಳಿನ ಏಕಾದಶಿ, ಎಳ್ಳನ್ನು ನಾವು ಸೇವನೆ ಮಾಡಬೇಕು, ದಾನ ಮಾಡಬೇಕು, ನಮ್ಮ ಕರ್ಮಗಳು ಕಡಿಮೆ ಆಗುತ್ತೆ, ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಳೆ. ಸರಿ, ಆಗ ಅವಳು ಪಟ್ಟಂತ ಬಾಗಿಲನ್ನ ತೆಗೆದ್ಬಿಡ್ತಾಳೆ.
ಬಾಗಿಲು ತೆಗೆದು ಒಂದು 2 ನಿಮಿಷ ಯೋಚನೆ ಮಾಡ್ತಾಳೆ, ಏನಿದು ಬಾಗಿಲು ತೆಗಿ ಅಂದ ತಕ್ಷಣ ನಾನು ಷಟ್ತಿಲ ಏಕಾದಶಿಯ ಒಂದು ಮಹತ್ವ ತಿಳಿಯುತ್ತಿದ್ದಾಗೆ ನಾನು ಬಾಗಿಲು ತೆಗೆದ್ಬಿಟ್ನಲ್ಲ, ಅದಕ್ಕಷ್ಟು ಶಕ್ತಿ ಇದೆಯಾ ಅಂತ ಯೋಚನೆ ಮಾಡ್ತಾಳೆ. ದೇವತೆಗಳು ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಆಗ ಅವ್ರಿಗೆ ಅರಿವಾಗಿದ್ದು, ಹೌದು ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ, ಎಳ್ಳನ್ನು ದಾನ ಮಾಡೋದ್ರಲ್ಲಿ, ಅದನ್ನು ಸೇವನೆ ಮಾಡೋದ್ರಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅಂತ ಯೋಚನೆ ಮಾಡ್ತಾಳೆ. ಆಗ ಅವಳು ಹಸಿವಿಂದ ಬಳಲ್ತಾ ಇರ್ತಾಳೆ. ಅವಳಿಗೆ ಯಾವುದೇ ಅನ್ನನ ಕೂಡ ಸಿಗೋದಿಲ್ಲ ಸ್ವರ್ಗದಲ್ಲಿ. ಯಾಕೆ ಅಂತ ಹುಡುಕ್ದಾಗ ದೇವತೆಗಳು ಹೇಳ್ತಾರೆ, ನೀನು ಅನ್ನದಾನನ ಮಾಡಿಲ್ಲ ಭೂಮಿಯಲ್ಲಿ, ಅದಕ್ಕೆ ನಿನಗೆ ಅನ್ನನ ಸ್ವರ್ಗದಲ್ಲಿ ನಾವು ನೀಡೋದಿಲ್ಲ. ಯಾರು ಭೂಮಿಯಲ್ಲಿ ಅನ್ನದಾನ ಮಾಡ್ತಾರೆ, ಅವ್ರು ಬದುಕಿರೋವರೆಗೂ ಅನ್ನದಾನನ ಮಾಡ್ಕೊಂಡು ಬರ್ತಾರೆ ಅವ್ರ ದಾರಿ ಉದ್ದಕ್ಕೂ, ಅವ್ರಿಗೆ ಮಾತ್ರ ಸ್ವರ್ಗದಲ್ಲಿ ಅಥವಾ ನರಕದಲ್ಲಿ ಎಲ್ಲೇ ಹೋದ್ರೂ ಅವ್ರಿಗೆ ಅನ್ನ ಸಿಗುತ್ತೆ. ಇಲ್ಲ ಅಂದರೆ ಅವ್ರಿಗೆ ಯಾವುದೇ ರೀತಿ ಅನ್ನನೂ ಸಿಗೋದಿಲ್ಲ ಅಂತ ದೇವತೆಗಳು ಹೇಳ್ತಾರೆ. ಆಗ ಅವಳು ತೀರಾ ನೊಂದು ಪಶ್ಚಾತ್ತಾಪ ಪಡ್ತಾಳೆ, ನಾನು ಅನ್ನದಾನ ಮಾಡಲಿಲ್ವಲ್ಲ ಅಂತ ನೊಂದ್ಕೋತಾಳೆ, ಕೃಷ್ಣನ ಬೇಡ್ಕೋತಾಳೆ. ಆಗ ಕೃಷ್ಣ ಅವಳ ತಪ್ಪಿಗೆ ಕ್ಷಮೆ ಯಾಚಿಸಿ ಅವಳಿಗೆ ಮುಕ್ತಿನ ಕೊಡ್ತಾನೆ. ಇದೇ ಷಟ್ತಿಲ ಏಕಾದಶಿಯ ಒಂದು ಮಹತ್ವ. ನಾವು ಅನ್ನದಾನ ಮಾಡಿದ್ರೇ ನಾವು ಸ್ವರ್ಗಕ್ಕೆ ಹೋದರೂ ಅಥವಾ ನರಕಕ್ಕೆ ಹೋದರೂ ನಮಗೆ ಅನ್ನ ಸಿಗೋದು. ಇಲ್ಲ ಅಂದರೆ ನಾವೇ ಬದುಕಿರುವಾಗ ಬೇರೆಯವ್ರಿಗೆ ಅನ್ನ ಕೊಟ್ಟಿಲ್ಲ ಅಂದರೆ ನಾವು ಸತ್ತ ಮೇಲೆ ದೇವತೆಗಳು ನಮಗೆ ಅನ್ನ ಕೊಡೋದಿಲ್ಲ. ಇದು ಷಟ್ತಿಲ ಏಕಾದಶಿಯ ಒಂದು ಮಹತ್ವ. ಷಟ್ತಿಲ ಏಕಾದಶಿಯ ಒಂದು ಪುರಾಣದ ಕತೆ. ಅದಕ್ಕೆ ನಾನು ಹೇಳೋದು ಅಷ್ಟೇ, ಯಾರೇ ಆಗಿರ್ಬೋದು, ನಿಮ್ಗೆ ಆದಷ್ಟು ಮಾಡಿ, ಇಷ್ಟು ಮಾಡಿ ಅಷ್ಟು ಮಾಡಿ ಅಂತಲ್ಲ, ಇಷ್ಟೇ ಮಾಡಿ. ಒಟ್ಟಿನಲ್ಲಿ ದಾನ ಧರ್ಮ, ಅದರಲ್ಲೂ ಅನ್ನದಾನನ ಮಾಡಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ, ನೀವು ಟ್ರೈ ಮಾಡಿ. ಇನ್ನೊಂದು ಹೇಳೋದನ್ನು ಮರೆತುಬಿಟ್ಟೆ, ಏನು ಅಂದರೆ ಎಳ್ಳು. ಸ್ನಾನ ಮಾಡುವಾಗ ನಿಮ್ಮ ನೀರಲ್ಲಿ ಎಳ್ಳನ್ನು ಹಾಕ್ಕೊಂಡು, ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಸ್ನಾನ ಮಾಡುವಾಗ ಬಿಳಿ ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಹಾಗೆ ದೇವರ ಮುಂದೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಒಂದು 100 ಗ್ರಾಮು 200 ಗ್ರಾಮ್ ಎಷ್ಟಾಗುತ್ತೋ ಅಷ್ಟು ಕಪ್ಪು ಎಳ್ಳನ್ನು ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನನ್ನ ಪಾಪ ಕರ್ಮ ಎಲ್ಲ ಕಡಿಮೆ ಆಗಿ ನನಗೆ ಪುಣ್ಯ ಪ್ರಾಪ್ತಿಯಾಗಲಿ, ನನಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಬೇಡ್ಕೊಂಡು ಅದನ್ನು ಯಾವುದೇ ದೇವಸ್ಥಾನ ಆಗಿರ್ಬೋದು, ಶನೇಶ್ವರ ಆಗಿರ್ಬೋದು, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಅಥವಾ ಕೃಷ್ಣನ ದೇವಸ್ಥಾನ ಆದರೆ ಇನ್ನೂ ತುಂಬ ಒಳ್ಳೆಯದು. ಹೋಗಿ ದಾನ ಮಾಡಿ ಕೊಟ್ಟು, ಎಳೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ ಇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಇಡಿ. ಜೊತೆಗೆ ಎಳ್ಳು ಇಷ್ಟು ಇಟ್ಟು, ತುಳಸಿನ ಮರಿಬೇಡಿ, ತುಳಸಿನೂ ಇಡಿ. ತುಳಸಿನ ಇಟ್ಟು ದಾನ ಕೊಟ್ಟು ಆಶೀರ್ವಾದ ತಗೊಂಡು ಬನ್ನಿ. ಇದರಿಂದ ನಿಮ್ಮ ಪಾಪ ಕರ್ಮಗಳು ಕಡಿಮೆ ಆಗಿ ಪುಣ್ಯ ಜಾಸ್ತಿ ಆಗುತ್ತೆ. ಇನ್ನೊಂದು, ದಾನ ಅನ್ನೋದಕ್ಕೆ ಬರೀ ಎಳ್ಳು ಒಂದೇ ಅಲ್ಲ. ನೀವು ಯಾರಾದರೂ ಒಬ್ಬರು ತುಂಬ ಬಡವರಿಗೆ ಬಟ್ಟೆ, ಕಾಟನ್ನಲ್ಲೇ ಮಾಡಿರುವಂತಹ ಬಟ್ಟೆನ ದಾನ ಮಾಡ್ಬೋದು, ಅಥವಾ ಹೊಸದು ಒಂದು ಚಪ್ಪಲಿನ ದಾನ ಮಾಡ್ಬೋದು. ಯಾವುದೇ ದಾನ ಮಾಡಿದ್ರೂ ಹೊಸದು ದಾನ ಮಾಡಬೇಕು. ಹೊಸ ಚಪ್ಪಲಿ, ಹೊಸ ಬಟ್ಟೆ, ಅಥವಾ ಒಂದು ಛತ್ರಿನ ದಾನ ಮಾಡಿದ್ರೂ ಆಗುತ್ತೆ. ಇಷ್ಟು ದಾನ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಮಾಡಬೇಕು ಅಂತಲ್ಲ, ಯಾವುದಾದ್ರೂ ಒಂದು. ಎಳ್ಳನ್ನು ಮಾತ್ರ ಮಾಡಲೇಬೇಕು. ಆದರೆ ಛತ್ರಿ, ಬಟ್ಟೆ ನಿಮ್ಗೆ ಅನುಕೂಲವಾದಂಗೆ ನೀವು ದಾನನ ಮಾಡಿ. ಇಷ್ಟು ಮಾಡಿದ್ರೆ ಈ ಷಟ್ತಿಲ ಏಕಾದಶಿ ಮಾಡಿದ ಅಷ್ಟು ಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ, ಹಾಗೆ ಸ್ವರ್ಗನೂ ಕೂಡ ಪ್ರಾಪ್ತಿಯಾಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.